ಇವತ್ತು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಇಲ್ಲಿನ ಯುವಕರಿಗೆ ಒಂದು ಅವಕಾಶವನ್ನು ಕೊಡಬೇಕು ಮತ್ತು ಇಲ್ಲಿ ಅವರಿಗೆ ಬೇರೆ ಬೇರೆ ಏನು ಎಂಪ್ಲಾಯರ್ಸ್ ಇದ್ದಾರೆ ಅವ್ರ ಜೊತೆ ನಾವು ಒಂದು ಉದ್ಯೋಗ ಮೇಳವನ್ನು ಏರ್ಪಡಿಸಿದರೆ ಅವ್ರಿಗೆ ಇರ್ತಕ್ಕಂಥ ಅವಕಾಶಗಳು ಮತ್ತು ಏನೇನು ಅವರಿಗೆ ಇಲ್ಲಿ ಅಪಾರ್ಚುನಿಟಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಇಲ್ಲಿ ಸುಮಾರು 200ಕ್ಕಿಂತ ಜಾಸ್ತಿ ಎಂಪ್ಲಾಯರ್ಸು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಇಲ್ಲಿವರೆಗೆ ಸುಮಾರು 8,000ಕ್ಕಿಂತ ಜಾಸ್ತಿ ಏನು ಉದ್ಯೋಗಾಕಾಂಕ್ಷಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇದು ಖಂಡಿತವಾಗಿ ಒಂದು ಯಶಸ್ವಿ ಒಂದು ಉದ್ಯೋಗ ಮೇಳ ಆಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ನಾವು ಉದ್ಯೋಗ ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದೀವಿ. ಖಂಡಿತವಾಗಿ ಇದರಿಂದ ಈ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಭಾಳ ದೊಡ್ಡ ಲಾಭ ಆಗಲಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರ ವಿಶೇಷವಾಗಿ ಯುವಕರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆ ಯಾವುದಾದ್ರೂ ಇದ್ದರೆ ಅದು ನಿರುದ್ಯೋಗದ ಸಮಸ್ಯೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಅದನ್ನು ನಮ್ಮ ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ನಮ್ಮ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಅಂತಕ್ಕಂಥ ಒಂದು ಏನು ಗ್ಯಾರಂಟಿ ಇದೆ, ಇದು ಈ ರಾಜ್ಯದ ಯುವಕರಿಗಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ ನಮ್ಮ ಯುವ ನಿಧಿಯ ಒಂದು ಗ್ಯಾರಂಟಿ ಅಡಿಯಲ್ಲಿ ಸುಮಾರು 1,60,000 ಮಕ್ಕಳು ಅಂದರೆ ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಅವರು ಎನ್ರೋಲ್ ಆಗಿದ್ದಾರೆ. ಯಾರು ಡಿಗ್ರಿ ಹೋಲ್ಡರ್ ಇದ್ದಾರೆ, 6 ತಿಂಗಳು ಡಿಗ್ರಿ ಪಾಸ್ ಆದಮೇಲೆ ಅವರಿಗೆ ಜಾಬ್ ಸಿಕ್ಕಿಲ್ಲ ಅಂದರೆ ಅವರಿಗೆ 3,000 ರೂಪಾಯಿ ಪ್ರತಿ ತಿಂಗಳು 2 ವರ್ಷ ತನಕ ಕೊಡ್ತಕ್ಕಂಥ ಈ ಒಂದು ಯುವ ನಿಧಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ 1,500 ರೂಪಾಯಿ ಯುವ ನಿಧಿ ಕಾರ್ಯಕ್ರಮದಡಿಯಲ್ಲಿ ನಾವು ಈ ರಾಜ್ಯದ ಯುವಕರಿಗೆ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದೇವೆ. ಉದ್ದೇಶ ಏನು ಅಂತಂದರೆ, ಅವರು ಡಿಗ್ರಿ ಪಾಸ್ ಆದಮೇಲೆ ಅವರು ತಮ್ಮ ತಂದೆ ತಾಯಿ ಹತ್ರ ಹಣ ಕೇಳಬಾರ್ದು. ಯಾಕಂದರೆ ಉದ್ಯೋಗ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆ ಇಂಟರ್ವ್ಯೂ ಹೋಗೋದಾಗಲಿ ಅಥವಾ ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋದಾಗಲಿ ತಮ್ಮ ಕಾಲಿನ ಮೇಲೆ ತಾವು ನಿಂತು ತಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಯುವ ನಿಧಿ ಕಾರ್ಯಕ್ರಮ ಏನು ಕೊಟ್ಟಿದ್ದೀವಲ್ಲ, ಅದು ಕೇವಲ ನಾವು ಅವರಿಗೆ ಏನೋ ಒಂದು ಕೆಲವು 2 ವರ್ಷ ಅವರಿಗೆ ಪರಿಹಾರ ಕೊಡೋಕ್ಕಲ್ಲ, ಆದರೆ ಅವರಿಗೆ ನಾವು ಉದ್ಯೋಗ ಕೊಡಿಸ್ತಕ್ಕಂಥ ಸದುದ್ದೇಶ ಕೂಡ ನಮ್ಮ ಸರ್ಕಾರದ್ದಿದೆ. ಯಾರು ಈ ನಮ್ಮ ಯುವ ನಿಧಿ ಕಾರ್ಯಕ್ರಮದಡಿಯಲ್ಲಿ ಎನ್ರೋಲ್ಮೆಂಟ್ ಆಗ್ತಾರೆ ಅವರೆಲ್ಲರಿಗೂ ಕೂಡ ನಾವು ಎಂಪ್ಲಾಯಬಲ್ ಸ್ಕಿಲ್ ಹೆಚ್ಚಿನ ಒಂದು ತರಬೇತಿಯನ್ನು ಕೊಟ್ಟು ಕೌಶಲ್ಯವನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥ ಸದುದ್ದೇಶನೂ ಕೂಡ ನಮ್ಮ ಸರ್ಕಾರದ್ದಿದೆ. ನಮ್ಮ ಸರ್ಕಾರದ ಈ ಸಾರಿ ಬಜೆಟ್ ಯೋಜನೆಯಡಿಯಲ್ಲಿ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಅಂದರೆ ಯುವ ನಿಧಿ ಪ್ಲಸ್ ಅಂದರೆ ಸುಮಾರು 25,000ಕ್ಕಿಂತ ಜಾಸ್ತಿ ಯುವಕರಿಗೆ ನಾವು ಅಡಿಷ್ನಲ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ನಾವು ನೌಕರಿಗಳನ್ನು ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸರ್ಕಾರಕ್ಕೆ ಯುವಕರ ಬಗ್ಗೆ ಕಾಳಜಿ ಇದೆ. ಅವರು ಈ ಸಮಾಜದಲ್ಲಿ ತಮ್ಮ ಕಾಲಿನ ಮೇಲೆ ತಾವು ನಿಂತು ಒಂದು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಅಂತಕ್ಕಂಥ ಸದುದ್ದೇಶ ಸರ್ಕಾರದ್ದಿದೆ. ಹಾಗಾಗಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ನಾವು ಸುಮಾರು ರಾಜ್ಯಾದ್ಯಂತ 3 ಹೊಸ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಈ ಸರಿ ನಮ್ಮ ಬಜೆಟ್ ಘೋಷಣೆ ಇದೆ. ಮೈಸೂರಲ್ಲಿ, ಕೊಪ್ಪಳದಲ್ಲಿ ಮತ್ತು ಕಲಬುರಗಿಯಲ್ಲಿ. ಅಲ್ಲಿ ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಯಾರಿಗೆ ಕೌಶಲ್ಯದ ಅವಶ್ಯಕತೆ ಇದೆ, ಅವರಿಗೆ ಸರ್ಕಾರ ಕೌಶಲ್ಯವನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಬೆಂಗಳೂರಲ್ಲಿ ಒಂದು
ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದ್ವಿ. ಅಲ್ಲಿ ಆ ಉದ್ಯೋಗ ಮೇಳದಲ್ಲಿ ಸುಮಾರು 80,000 ಉದ್ಯೋಗಾಕಾಂಕ್ಷಿಗಳು ಎನ್ರೋಲ್ಮೆಂಟ್ ಆಗಿತ್ತು. ಅದರಲ್ಲಿ ಸುಮಾರು 50,000 ಮಕ್ಕಳು ಫಿಸಿಕಲಿ ಆ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಅದರಲ್ಲಿ ಸುಮಾರು 24,000 ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ನಮ್ಮ ಹತ್ರ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಉದ್ಯೋಗ ಮೇಳ ಮಾಡೋದ್ರಿಂದ ನಾವು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಯಾರು ಉದ್ಯೋಗ ಆಕಾಂಕ್ಷಿ ಇದ್ದಾರೆ ಮತ್ತು ಉದ್ಯೋಗ ಕೊಡ್ತಕ್ಕಂಥ ಎಂಪ್ಲಾಯರ್ಸ್ ಇದ್ದಾರೆ ಅವರಿಗೆ ನಾವು ಒಂದೇ ವೇದಿಕೆಯಲ್ಲಿ ತಂದರೆ ಖಂಡಿತವಾಗಿ ಭಾಳಷ್ಟು ಸವಲತ್ತು ನಮ್ಮ ಉದ್ಯೋಗಾಕಾಂಕ್ಷಿಗಳಿಗೆ ಆಗ್ತದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತ್ತು ಮುಂದೆನೂ ಕೂಡ ಇಲ್ಲಿ ಮೈಸೂರಲ್ಲೂ ಕೂಡ ಉದ್ಯೋಗ ಮೇಳ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಯಾರಿಗಾದರೂ ನಾನು ಈ ಒಂದು ವೇದಿಕೆ ಮುಖಾಂತರ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರು ಇವತ್ತಿಲ್ಲಿ ಎನ್ರೋಲ್ ಆಗಿದ್ದಾರೆ, ಸುಮಾರು 8,000ಕ್ಕಿಂತ ಜಾಸ್ತಿ ಯುವಕರು ಇಲ್ಲೇನು ಈ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಇಲ್ಲಿ ಯಾರಿಗೆ ಉದ್ಯೋಗಾವಕಾಶ ಸಿಗುತ್ತೆ ಒಳ್ಳೆಯದು, ಅವ್ರಿಗೆ ಅಭಿನಂದನೆಗಳು. ಯಾರಿಗೆ ಸಿಕ್ಕಿಲ್ಲ ಅವರು ಹತಾಶರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರ ಡಾಟಾ ನಮ್ಮ ಹತ್ರ ಇರ್ತದೆ. ಅವರನ್ನು ಮುಂದೆ ನಾವು ಬೇರೆ ಬೇರೆ ಉದ್ಯೋಗ ಮೇಳದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಿವೆ, ಆ ಒಂದು ಕಾರ್ಯಕ್ರಮಗಳಲ್ಲಿ, ಯಾಕಂದರೆ ನಾವು ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದ ನಾವು ಕ್ಯಾಪ್ಟಿವ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಯಾರ್ಯಾರು ಕಂಪನೀಸ್ ಅಂದರೆ ಎಸ್ಟಾಬ್ಲಿಷ್ಡ್ ಕಂಪನೀಸಿಂದ ಅವ್ರ ರಿಕ್ವೈರ್ಮೆಂಟನ್ನು ತೆಗೆದುಕೊಂಡು ಅವರಿಗೆ ಅಡಿಷ್ನಲ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮದಿದೆ. ಹಾಗಾಗಿ ನೀವು ಯಾರ್ಯಾರು ಇಲ್ಲಿ ಎನ್ರೋಲ್ಮೆಂಟ್ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ಮುಂದೆ ನಮ್ಮ ಇಲಾಖೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ನಿಮ್ಮ ಸಂಪರ್ಕದಲ್ಲಿದ್ದು ನಿಮಗೆ ನೀವು ಸ್ಕಿಲ್ ಪೋರ್ಟಲಲ್ಲೂ ಕೂಡ ನೀವು ಎನ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಮುಂದೆ ನಾವು ಎಲ್ಲ ರೀತಿಯಿಂದ ಸಹಕಾರ ಜೊತೆಗೆ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಕೌಶಲ್ಯ ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಇಲ್ಲಿ ಸ್ಥಳೀಯ ಎಲ್ಲ ನಮ್ಮ ಮುಖಂಡರು ಒಂದು ವಾರದಿಂದ ಭಾಳ ಪ್ರಯತ್ನ ಮಾಡಿ ತಾವೆಲ್ಲ ಸಹಕಾರ ಮಾಡಿದಿರಿ. ಇಲ್ಲಿ ಜಿಲ್ಲಾಡಳಿತ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತು ಈ ಒಂದು ಉದ್ಯೋಗ ಮೇಳದಲ್ಲಿ ಬಂದಿರತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳು ಮತ್ತು ಎಂಪ್ಲಾಯರ್ಸ್ಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.